ಮಧ್ಯಾಹ್ನದ ಊಟ ಎಲ್ಲ ಮುಗಿಸಿ ಮಗುನ ಮಲಗಿಸಿದ್ಮೇಲೆ ಈಗ ಸ್ವಲ್ಪ ಮನೆ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಅಂಥ ದೊಡ್ಡ ದೊಡ್ಡ ಕೆಲಸ ಅಂತೂ ಅಲ್ಲ. ಮಗು ಬಟ್ಟೆಗಳನ್ನ ಹರಿವಿದೆ, ಸರಿ ಸಂಜೆ ಆಗೋಕ್ಕೆ ಮುಂಚೆ ತೆಗೆದು ಮಡಿಸಿಟ್ಬಿಡೋಣ ಅಂತ ಹೇಳಿ ಮಡಿಸಿಟ್ಕೊಳ್ತಾ ಇದ್ದೀನಿ. ಈಗ ಇಷ್ಟು ದಿನ ಸಮನ್ವಿ ಒಬ್ಬಳೇ ಇದ್ಲು, ಸ್ವಲ್ಪ ದೊಡ್ಡವಳಾಗಿದ್ಲು. ಹಾಗಾಗಿ ಕೆಲಸ ಮಾಡೋದಕ್ಕೆ ಯಾವುದೇ ಥರ ತೊಂದರೆ ಆಗ್ತಿರ್ಲಿಲ್ಲ. ಹಾಗೇನು ಅವಳು ತೊಂದರೆ ಮಾಡ್ತಿರ್ಲಿಲ್ಲ. ಮಾಡಿದ್ರೇನೋ ಅವಳಿಗೇನಾದರೂ ಆ್ಯಕ್ಟಿವಿಟಿನೋ ಏನಾದರೂ ಬರೆಯೋಕ್ಕೋ ಕೊಟ್ಟರೆ ಸೈಲೆಂಟಾಗಿ ಕೆಲಸಗಳು ಮಾಡ್ಕೊಂಬಿಡ್ಬೋದಿತ್ತು. ಆದರೆ ಈಗ ಪುಟ್ಟ ಮಗು ಇರೋದ್ರಿಂದ ಅವನು ಯಾವಾಗ ಮಲ್ಕೊಳ್ತಾನೆ ಅಂತ ಕಾದು ಮಲ್ಕೊಂಡ ಮೇಲೆ ಮಿಕ್ಕಿದ ಕೆಲಸಗಳು ಮಾಡ್ಕೊಳ್ಬೇಕು. ಹಾಗಾಗಿ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತಾ ಇದೆ. ಹಾಗೆ ಅಂದ್ಕೊಳ್ತಾ ಇರ್ತೀವಿ, ಆದರೆ ನೋಡ್ತಿದ್ದಂಗೆ ಮಕ್ಳಿಗೆ ಎಷ್ಟು ದೊಡ್ಡವರಾಗ್ಬಿಟ್ರಪ್ಪ ಅಂತ ಅನಿಸ್ಬಿಡುತ್ತೆ. ಸಮನ್ವಿ ಕೂಡ ಈಗಷ್ಟೇ ಪುಟ್ಟ ಮಗುನ ಕೈಯಲ್ಲಿ ಎತ್ಕೊಂಡು ಮನೆಗೆ ಬಂದಿದ್ದ ಥರ ನೆನಪು. ಆಗಲೇ ಅವಳು ಇನ್ನು ದೊಡ್ಡವಳಾಗಿ ಅವಳಿಗೊಂದು ಪುಟ್ಟ ತಮ್ಮ ಬಂದಿದ್ದಾನೆ. ಇಬ್ಬರು ಮಕ್ಕಳನ್ನು ನೋಡ್ಕೊಳ್ತಾ ಅವ್ರ ಜೊತೆ ಆಟ ಆಡ್ತಾ ಕಾಲ ಕಳೀತಾ ಇಡೀ ದಿನ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ಇತ್ತೀಚೆಗೆ ನನಗೆ.